ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ವಿಮ್ಸಿ. ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ರಾಜಕೀಯ ಕಾವು ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದೆ. ಅಲ್ಲಿನ ಅಸ್ಸಾಂ ವಿಧಾನಸಭಾ ಚುನಾವಣೆ ಅಖಾಡದಲ್ಲಿ ರಾಜಕೀಯ ಸಮೀಕರಣಗಳು ಬದಲಾಗ್ತಾ ಹೋಗ್ತಾ ಇದೆ. ಯಾಕಂತಂದ್ರೆ ಒಂದು ಕಡೆ ಬಿಜೆಪಿ ನಾಯಕತ್ವ ವಹಿಸಿರುವಂತಹ ಹಿಮಂತ್ ಬಿಶ್ವ ಶರ್ಮಾ ಇರ್ಬೋದು, ಮತ್ತೊಂದು ಅಲ್ಲಿನ ಪ್ರಾದೇಶಿಕ ಅಸ್ಮಿತೆಯನ್ನ ಅಲ್ಲಿ ಬಳಸ್ಕೊಂಡು ಅಲ್ಲಿ ಅಧಿಕಾರದ ಗದ್ದುಗೆಯನ್ನು ಸ್ಥಾಪಿಸಲಿಕ್ಕೆ ಹೊರಟಿರುವಂತಹ ಇಂಡಿಯಾ ಬ್ಲಾಕ್ ಇರಬಹುದು. ಮತ್ತೊಂದು ಕಡೆ ಮೈತ್ರಿಕೂಟ ಬಿಟ್ಟು ಹೊರಬಂದು ಏಕಾಂಗಿಯಾಗಿ ಸ್ಪರ್ಧಿಸಲು ಯತ್ನಿಸಿರುತ್ತಿರುವಂತಹ ಜೆ ಎಂ ನಂತಹ ಪ್ರಾದೇಶಿಕ ಪಕ್ಷಗಳಾಗಿರಬಹುದು ಒಂದು ಹೊಸ ಆಯಾಮವನ್ನೇ ಸೃಷ್ಟಿಸಿದೆ. ಅದು ಯಾವ ರೀತಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಇಂಡಿಯಾ ಬ್ಲಾಕ್ ಎದುರಿಸುತ್ತಿರುವಂತಹ ಸವಾಲುಗಳು ಏನು ಅದನ್ನ ನೋಡ್ತಾ ಹೋಗೋದಾದ್ರೆ, 2021ರಲ್ಲಿ ಏನು ಮಹಾಜೋತ್ ಅನ್ನುವಂತಹ ಒಂದು ಮೈತ್ರಿಕೂಟನ ರಚಿಸ್ಕೊಂಡು ಚುನಾವಣೆ ಎದುರಿಸಿತ್ತು. ಅವಾಗ ಚುನಾವಣೆ ಮುಗಿದ ತಕ್ಷಣ ಮೈತ್ರಿಕೂಟ ಚದುರು ಹೋಯಿತು. ಈಗ ಅಸ್ಸಾಂ ಸನ್ಮಲಿತೋ ಮೋರ್ಚಾ ಎನ್ನುವಂತಹ ಒಂದು ಮೈತ್ರಿಕೂಟವನ್ನು ರಚಿಸಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಆದರೆ ಚುನಾವಣೆಯನ್ನ ಎದುರಿಸ್ತಾ ಇದೆ ಇಂಡಿಯಾ ಬ್ಲಾಕ್ ಒಪ್ಪೋಣ. ಹಾಗಾದ್ರೆ ಇಲ್ಲಿ ರಾಜಕೀಯ ವಿಶ್ಲೇಷಕರು ಏನು ಹೇಳೋದಂತಂದ್ರೆ, ಈ ಲಾಸ್ಟ್ ಟೈಮ್ 2021ರಲ್ಲಿ ಬದ್ರುದ್ದೀನ್ ಅಜ್ಮಲ್ ಅವರ AIDUF ನ ಮುಂದಿಟ್ಕೊಂಡು ಚುನಾವಣೆಗೆ ಹೆಜ್ಜೆ ಹಾಕದಂತ ಏನು ಇಂಡಿಯಾ ಬ್ಲಾಕ್ ಇದೆಯಲ್ಲ, ಇವತ್ತು ಆ ಒಂದು AIDUF ನ ಹೊರಗಿಟ್ಟಿದೆ, ದೂರ ಇಟ್ಟಿದೆ. ಇದರಿಂದ ಇಂಡಿಯಾ ಬ್ಲಾಕಿಗೆ ಮೈನಸ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೆದಿದೆ. ಯಾಕಂತಂದ್ರೆ ಅಸ್ಸಾಂನಲ್ಲಿ ಸುಮಾರು 34% ಅಲ್ಪಸಂಖ್ಯಾತರ ಮತಗಳಿವೆ. ಈ ಬದ್ರುದ್ದೀನ್ ಅಜ್ಮಲ್ ಅವ್ರನ್ನ ಮತ್ತೆ ಅದು AIDUF ಪಾರ್ಟಿನ ದೂರ ಇಡೋದ್ರಿಂದ ಇದು ಕಾಂಗ್ರೆಸ್ಸಿನ ಮತ ವಿಭಜನೆಗೂ ಕಾರಣವಾಗಲಿದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ ಆಗಿದೆ. ಇದರ ನಂತರ ಇಂಡಿಯಾ ಬ್ಲಾಕ್ ಇನ್ನೊಂದು ಗಂಭೀರವಾದ ಸವಾಲನ್ನ ಎದುರಿಸ್ತಾ ಇದೆ. ಅದೇನಂತಂದ್ರೆ, ಈ JMM ನ ಮೈತ್ರಿಕೂಟದಿಂದ ಕೈ ಬಿಟ್ಟಿಲ್ಲ, ಬಟ್ JMM ಹೋಗಿದೆ. ಅದಕ್ಕೆ ಕಾರಣ ಇದೆ. ಯಾಕಂತಂದ್ರೆ ಈ ಅಸ್ಸಾಮಿನಲ್ಲಿ ಸುಮಾರು 20ರಿಂದ 30 ಕ್ಷೇತ್ರದಲ್ಲಿ ಚಹಾ ತೋಟದ ಕಾರ್ಮಿಕರು ನಿರ್ಣಾಯಕ ಮತದಾರರಾಗಿದ್ದಾರೆ. ಈ ಮತದಾರರನ್ನ ಸೆಳೆಯಲು ಸುಮಾರು ಈ ಮತದಾರರಿರುವಂತ ಸ್ಥಳದಲ್ಲಿ ಸುಮಾರು 20 ಸ್ಥಾನಗಳನ್ನ JMM ಕೇಳ್ತು. ಅದನ್ನ ಕಾಂಗ್ರೆಸ್ ಪಕ್ಷ ಕಡ್ಡಿ ಮುರಿದಂಗೆ ಅಷ್ಟು 21 ಸ್ಥಾನಗಳನ್ನ ಕೊಡ್ಲಿಕ್ಕಾಗಲ್ಲ, 5ರಿಂದ 6 ಸ್ಥಾನಗಳನ್ನ ಕೊಡಬಹುದು ಅನ್ನೋ ಒಂದು ಪ್ರಸ್ತಾವನೆಯನ್ನ JMM ಮುಂದಿಟ್ಟಾಗ JMM ಏಕಾಂಗಿಯಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಿ ಮೈತ್ರಿಯಿಂದ ಹೊರಬಂತು. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಮತ್ತೊಂದು ಮೈನಸ್ ಅಂತಂದ್ರೆ, ಈ ಅಸ್ಸಾಮಿನಲ್ಲಿ ಚಹಾ ತೋಟದ ಕಾರ್ಮಿಕರಿದಾರಲ್ಲ, ಅವರೆಲ್ಲ ಬಹುಸಂಖ್ಯಾತರು ಜಾರ್ಖಂಡ್ ಮೂಲದಿಂದ ಬಂದವರು. ಹಾಗಾಗಿ ಅವರಲ್ಲಿ JMM ನ ಪ್ರಭಾವ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ, ಆದ್ರೂ ಅದೇ ಖಚಿತ. ಹಾಗಾಗಿ ಕಾಂಗ್ರೆಸ್ನ ಇಂಡಿಯಾ ಬ್ಲಾಕ್, ಯಾಕಂದ್ರೆ ಇಲ್ಲಿ 17% ಚಹಾ ತೋಟದ ಕಾರ್ಮಿಕರಿದ್ದಾರೆ. ಈ 17% ಚಹಾ ತೋಟದ ಕಾರ್ಮಿಕರು ಹಾಗೂ ಮುಸ್ಲಿಮರ ಏನು ಅದು ಅಲ್ಪಸಂಖ್ಯಾತರು 34% ಇದ್ದಾರೆ. ಇವರ ಮತಗಳ ವಿಭಜನೆ ಆದ್ರೆ ಬಿಜೆಪಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಸಿಗುತ್ತೆ. ಒನ್ ಸೈಡ್ ಎಲೆಕ್ಷನ್ ಆಗುವಂತ ಚಾನ್ಸಸ್ ಇದೆ. ಆದ್ರಿಂದ ಕಾಂಗ್ರೆಸ್ ಈ ಸವಾಲನ್ನ ಯಾವ ರೀತಿ ಎದುರಿಸುತ್ತೆ, ಈ JMM ಹಾಗೂ ಅಲ್ಪಸಂಖ್ಯಾತರ ಮತಗಳನ್ನ ಯಾವ ರೀತಿ ಸೆಳೆಯುತ್ತೆ, ಅವರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಯಲ್ಲಿ ಮುನ್ನಡೆದು ವಿಜಯವನ್ನ ಸಾಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಬಿಜೆಪಿ ಕಡೆ ನೋಡೋದಾದ್ರೆ, ಸ್ಮಾರ್ಟ್ ಮೀಟರ್ ಹೆಸರು ಹೇಳಿ ವಿದ್ಯುತ್ ಬಿಲ್ ಜಾಸ್ತಿ ಮಾಡಿರೋದು, ಬೆಲೆ ಏರಿಕೆ, ನಿರುದ್ಯೋಗ, ಹಲವಾರು ಸಮಸ್ಯೆಗಳಿಂದ ಒಂದು ಸ್ವಲ್ಪ ಆಡಳಿತ ವಿರೋಧಿ ಅಲೆ ಮೊದಲಿಂದಾನು ಎದ್ದಿದೆ. ಯಾಕಂದ್ರೆ ಕಳೆದ ಒಂದು ದಶಕ ಅಂದ್ಮೇಲೆ ಅಲ್ಪರ ಮಟ್ಟಿಗಾದ್ರೂ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. ಅಲ್ಲದೆ ಅಲ್ಲಿ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಇದೆ. ಆ ಸಮಸ್ಯೆ ಏನಂತಂದ್ರೆ ಈ ಕೆಲವೊಂದಿಷ್ಟು ದಿನದಿಂದ ಬರುವಂತಹ ವರದಿಗಳು ಅವನ್ನೆಲ್ಲ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಂತಹ ಜನರಿಗೆ ನೀಡುವಂತಹ ಪ್ರಾಮುಖ್ಯತೆ, ಪ್ರಾಶಸ್ತ್ಯ ಈ ಮೂಲತಃ ಬಿಜೆಪಿಯಲ್ಲಿ ಇರೋರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನವನ್ನ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ವೇದಿಕೆಯ ಮೇಲೆ ಮುಂತಂದಿರುವಂತಹ ಸಿನಾರಿಗಳು ನಡೆದಿದ್ದಾವೆ. ಆದ್ರಿಂದ ಆಮೇಲೆ ಬಿಜೆಪಿ ಎದುರಿಸ್ತಾ ಇರುವಂತಹ ಇನ್ನೊಂದು ಪ್ರಮುಖ ಸವಾಲು ಏನಂತಂದ್ರೆ, ಅಸ್ಸಾಮಿನ ಜನ ಏನು ಸಂಸ್ಕೃತಿ, ಭಾಷೆ, ಅಸ್ಮಿತೆ ಅಂತ ಹೇಳಿ ಬಿಜೆಪಿ ತಂದಂತಹ CAA ಕಾಯ್ದೆಯನ್ನ ಸಾಮಾನ್ಯರೆಲ್ಲ ವಿರೋಧಿಸಿದ್ರು.
ಈ ಕಾಯ್ದೆ ಅಸ್ಸಾಮಿನ ಜನ ಸಂಸ್ಕೃತಿ, ನಮ್ಮ ಭಾಷೆಯ ಉಳಿವು ಅಳಿವು, ಆ ಸಂಸ್ಕೃತಿಯ ಮೂಲದ ಬಗ್ಗೆ ಮಾತನಾಡಿ CAA ವಿರೋಧಿಸಿದ್ದನ್ನು ನೋಡಿರಬಹುದು. ಹಾಗಾಗಿ ಈ CAA ವಿರೋಧ ಇರುವ ಸಾಮಾನ್ಯರನ್ನ ಹಾಗೂ ನಿರುದ್ಯೋಗದಿಂದ ರೊಚ್ಚಿಗೆದ್ದ ಯುವಕರನ್ನ, ಮತ್ತೆ ಅಲ್ಲಿನ ಬೆಲೆ ಏರಿಕೆ, ಹಲವಾರು ಸಮಸ್ಯೆಗಳನ್ನ, ಸವಾಲುಗಳನ್ನ ಯಾವ ರೀತಿ ಎದುರಿಸ್ತಾರೆ, ಅವರನ್ನೆಲ್ಲ ಯಾವ ರೀತಿ ವಿಶ್ವಾಸಕ್ಕೆ ತಗೊಳ್ತಾರೆ, ಮತ್ತೆ ಈ ಎಲ್ಲವನ್ನು ಈ ಆಡಳಿತ ವಿರೋಧಿ ಅಲೆಯನ್ನ ಅವರು ಹೇಗೆ ತಮ್ಮ ಒಂದು ಶಕ್ತಿಯಿಂದ, ನಾಯಕತ್ವದ ಶಕ್ತಿಯಿಂದ ಹೊಡೆದು ಹಾಕಿ ಅಲ್ಲಿನ ಆ ಪ್ರಾಂತ್ಯದ ಅಂದ್ರೆ ಆ ಪ್ರದೇಶದ ಒಂದು ಮತದಾರರನ್ನ ಸೆಳೆಯುತ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.